ನಟಿ ರುಕ್ಮಿಣಿ ಎಐ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರುಕ್ಮಿಣಿ ವಸಂತ ದೂರಿನ ಬೆನ್ನಲ್ಲೇ ಇದೀಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಜಾಲತಾಣದಲ್ಲಿ ಫೋಟೋ ಹಾಕಿದವರಿಗಾಗಿ ಶೋಧ ಕಾರ್ಯ ತೀವ್ರಗೊಂಡಿದೆ. ಅಶ್ಲೀಲ ಚಿತ್ರ ಪೋಸ್ಟ್ ಮಾಡಿದವರ ಪತ್ತೆಗೆ ಕ್ರಮ ಕೈಗೊಳ್ಳಲಾಗಿದೆ. ಸರ್ವಿಸ್ ಪ್ರೊವೈಡರ್ ಕಂಪನಿಗಳಿಗೆ ಸಿಸಿಬಿ ಪತ್ರವನ್ನು ಬರೆದಿದೆ. ಖಾತೆಗಳ ಮಾಹಿತಿಯನ್ನ ಸಿಸಿಬಿ ಸೈಬರ್ ಪೊಲೀಸರು ಕೇಳಿದ್ದಾರೆ. 16 ಐಡಿಗಳ ಮೂಲಕ ಪೋಸ್ಟ್ ಅನ್ನ ಮಾಡಿರೋದು ಗಮನಕ್ಕೆ ಬಂದಿದೆ. ಇದ್ರ ಬಗ್ಗೆ ರುಕ್ಮಿಣಿ ವಸಂತ್ ಅವರು ಕೂಡ ಧ್ವನಿ ಎತ್ತಿದ್ರು, ದೂರನ್ನ ಕೊಟ್ಟಿದ್ರು. ಅದಾದ್ಮೇಲೆ ಪೋಸ್ಟ್ ಮಾಡಿದ್ರು, ಇಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ. ಎಐ ಫೋಟೋ ವಿಡಿಯೋಸ್ ವೈರಲ್ ಆಗಿತ್ತು. ಪೊಲೀಸರು ಕೂಡ ಇದೀಗ ಯಾರೆಲ್ಲ ತಮ್ಮ ಅಕೌಂಟ್ಗಳಲ್ಲಿ ಈ ಒಂದು ಎಐ ವಿಡಿಯೋವನ್ನು ಅಥವಾ ಫೋಟೋಗಳನ್ನು ಪೋಸ್ಟ್ ಮಾಡಿದ್ರು ಅಂಥವರಿಗಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಸರ್ವಿಸ್ ಪ್ರೊವೈಡರ್ಗಳ ಕಂಪನಿಗಳಿಗೆ ಸಿಸಿಬಿ ಪತ್ರವನ್ನು ಬರೆದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸಿಸಿಬಿ ಕೈ ಸೇರುತ್ತೆ. ಸಾಮಾಜಿಕ ಜಾಲತಾಣಗಳ ಐಡಿಗಳ ವಿವರ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ. ನೇರ ಸಂಪರ್ಕದಲ್ಲಿ ರಾಜಪ್ಪ ಇದ್ದಾರೆ. ರಾಜಪ್ಪ, ರುಕ್ಮಿಣಿ ವಸಂತ್ ಅವರು ದೂರು ಕೊಟ್ಟ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಅದರಲ್ಲೂ ಸಿಸಿಬಿ ಪೊಲೀಸರು ಈಗಾಗಲೇ ಈ ಒಂದು ಐಡಿಗಳನ್ನು ಪತ್ತೆ ಹಚ್ಚುವಂತಹ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಪತ್ರವನ್ನ ಕೂಡ ಬರೆಯಲಾಗಿದೆ ಸರ್ವಿಸ್ ಪ್ರೊವೈಡರ್ ಕಂಪನಿಗಳಿಗೆ. ಇನ್ನೆಷ್ಟು ದಿನಗಳಲ್ಲಿ ವಿವರ ಸಿಸಿಬಿ ಪೊಲೀಸರ ಕೈ ಸೇರಬಹುದು ಅಂತ ಹೇಳಿ? ಮಧುಶ್ರೀ, ಇತ್ತೀಚಿನ ದಿನಗಳಲ್ಲಿ ಎಐ ಮೂಲಕವಾಗಿ ನಟಿಯರ ಒಂದು ಮಾರ್ಫಿಂಗ್ ಫೋಟೋ ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ನಟಿಯರ ಫೋಟೋಗಳಿಗೆ ಅಶ್ಲೀಲವಾದಂತಹ ಕಮೆಂಟ್ ಹಾಕುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಅದ್ರ ಜೊತೆಗೆ ಒಂದು ದೊಡ್ಡ ಪೆಡಂಭೂತವಾಗಿ ಕಾಡ್ತಾ ಇರುವಂಥದ್ದು. ಇದು ನಟಿಯರಿಗೆ ಸಾಕಷ್ಟು ತಲೆನೋವು ತಂದಿರುವಂಥದ್ದು. ಈ ಹಿಂದೆ ನಟಿ ರಮ್ಯಾಗೆ ಅಶ್ಲೀಲವಾದಂತಹ ಕಮೆಂಟ್ ಹಾಕಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ದೂರಿನ ಆಧಾರದಲ್ಲಿ ಸಾಕಷ್ಟು ಜನರ ಬಂಧನ ಕೂಡ ಆಗಿತ್ತು. ಅದಾದ ಬಳಿಕವಾಗಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೂ ಕೂಡ ಒಂದಿಷ್ಟು ಕೆಟ್ಟ ಮೆಸೇಜ್ ಮಾಡುವಂತರ ಸಂಖ್ಯೆ ಹೆಚ್ಚಾಗಿತ್ತು. ಅವರು ಕೂಡ ದೂರನ್ನು ದಾಖಲು ಮಾಡಿದ್ರು. ಇದೀಗ ನಟಿ ರುಕ್ಮಿಣಿ ವಸಂತ್ರ ಒಂದು ಮಾರ್ಫ್ ಮಾಡಿದಂತಹ ಎಐ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಲಾಗಿತ್ತು. ಅದರ ಜೊತೆಗೆ ಅದಕ್ಕೆ ಸಾಕಷ್ಟು ಕೆಟ್ಟದಾದಂತಹ ಕಮೆಂಟ್ಗಳು ಕೂಡ ಬರ್ತಾ ಇತ್ತು. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ರುಕ್ಮಿಣಿ ವಸಂತ್ ದೂರನ್ನು ಆಧರಿಸಿ ಸದ್ಯಕ್ಕೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿಗಳ ಒಂದು ಪತ್ತೆಗೆ ಮುಂದಾಗಿರುವಂಥದ್ದು. ಅದರ ಜೊತೆಗೆ ಈ ಏನು ಫೋಟೋ ಅಪ್ಲೋಡ್ ಆಗಿದೆ ಅದು ಉತ್ತರ ಭಾರತದ ಕೆಲವು ರಾಜ್ಯಗಳಿಂದ ಈ ಫೋಟೋಗಳು ಅಪ್ಲೋಡ್ ಆಗಿದೆ ಅನ್ನುವಂಥ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಸದ್ಯಕ್ಕೆ ಪೊಲೀಸರಿಗೆ ಸಿಗ್ತಾ ಇದೆ. ಅದೆಲ್ಲದರ ಜೊತೆಗೆ ಯಾವ್ಯಾವೆಲ್ಲ ಅಕೌಂಟ್ ಅಲ್ಲಿ ಈ ಫೋಟೋ ಅಪ್ಲೋಡ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಒದಗಿಸಬೇಕು ಅಂತ ಹೇಳಿ ಸದ್ಯಕ್ಕೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಸೇರಿದಂತೆ ಬೇರೆ ಬೇರೆ ಏನು ಸಾಮಾಜಿಕ ಜಾಲತಾಣದ ಸರ್ವಿಸ್ ಪ್ರೊವೈಡರ್ ಕಂಪನಿಗಳೇನಿದ್ದಾವೆ ಅದಕ್ಕೆ ಸದ್ಯಕ್ಕೆ ಸಿಸಿಬಿ ಪೊಲೀಸರು ಪತ್ರವನ್ನು ಬರೆದಿರುವಂಥದ್ದು. ಅಂದ್ರೆ ಒಂದು ವಾರದ ಒಳಗಾಗಿ ಯಾವ್ಯಾವ ಒಂದು ಅಕೌಂಟ್ ನಿಂದ ರುಕ್ಮಿಣಿ ವಸಂತರ ಮಾರ್ಫ್ ಮಾಡಿದಂತ ಎಐ ಫೋಟೋಗಳು ಅಪ್ಲೋಡ್ ಆಗಿತ್ತು ಅನ್ನುವಂತ ಮಾಹಿತಿ ಸಿಸಿಬಿ ಪೊಲೀಸರಿಗೆ ಸಿಗತ್ತೆ. ಅದಾದ ಬಳಿಕವಾಗಿ ಯಾರೆಲ್ಲ ಈ ಕೃತ್ಯವನ್ನ ಎಸಗಿದ್ರು ಅಂದ್ರೆ ಫೋಟೋ ಅಪ್ಲೋಡ್ ಮಾಡಿ ಒಂದು ರೀತಿಗೆ ವಿಕೃತಿ ಮೆರೆದು ಅವರ ಒಂದು ಬಂಧನ ಕೂಡ ಆಗತ್ತೆ. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.